ಹಾಯ್ ನಮಸ್ತೆ, ನಾನು ನಿಮ್ಮ AKBC ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ವಿಚ್ ಇಸ್ ಹೆಲ್ತಿಯೆಸ್ಟ್, ವಿಚ್ ಇಸ್ ಹೆವಿ ಪ್ರೋಟೀನ್, ಕ್ಯಾಲ್ಶಿಯಮ್ ಆ್ಯಂಡ್ ವಿಚ್ ಇಸ್ ಡೆಲಿಷಿಯಸ್ ರೆಸಿಪಿ ನುಗ್ಗೆಕಾಯಿ ಸಾಂಬಾರ್ ಮಾಡುವ ರೀತಿ ನೋಡುವ. ಸಣ್ಣ ಕುಕ್ಕರಿಗೆ ಚಟಾಕು ಪಾವಷ್ಟು ತೊಗರಿಬೇಳೆಯನ್ನು ಹಾಕಿ 2 ಗ್ಲಾಸ್ ನೀರು ಹಾಕಿ ಸಾಫ್ಟ್ ಬೇಯಲು ಸ್ವಲ್ಪ 1-2 ಚಿಟಿಕೆ ಎಣ್ಣೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿದ ಮೇಲೆ ಸ್ಟವ್ ಮೇಲೆ 4 to 5 ವಿಜಿಲ್ಸ್ನ ಕೂಗಿಸುವ. ತದನಂತರ ಸಣ್ಣ ಪಾತ್ರೆ ಇಟ್ಟು 3 ಗ್ಲಾಸಷ್ಟು ನೀರು ಹಾಕಿ ಕುದಿದ ಮೇಲೆ ಫಿಂಗರ್ ಸೈಜಷ್ಟು ಇಟ್ಟಿರುವಂತಹ ನುಗ್ಗೆಕಾಯನ್ನು ಹಾಕಿ ಎಣ್ಣೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ಬೇಯಲು. ಮುಕ್ಕಾಲು ಭಾಗ ಬೆಂದಿದ ಮೇಲೆ ಹುಣಸೆಹಣ್ಣು ಮತ್ತು ರುಚಿಗೆ ಸ್ವಲ್ಪ ಲೈಟ್ ಹಾಕಿ ನೆಕ್ಸ್ಟು ಸಾಂಬಾರು ಪುಡಿ ಹಾಕಿ ಆಮೇಲೆ ಬೆಲ್ಲ ಹಾಕಿ ಕುದಿಯಲು ಬಿಡಿ 5 ನಿಮಿಷ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಆಮೇಲೆ ಖಾರಕ್ಕೆ ಕೊಬ್ಬರಿಯನ್ನು ಹಾಕಿ ಆಮೇಲೆ ಒಣಮೆಣಸಿಕಾಯಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತದನಂತರ ಟೊಮೆಟೊ ಹಾಕಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಸಾಂಬಾರು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟು ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಮಾಡುವ ಮಿಕ್ಸಿಯಲ್ಲಿ. ತದನಂತರ ಮತ್ತೆ ಬೇಯಿಸಿರುವಂತಹ ತೊಗರಿ ಬೇಳೆಯನ್ನು ಸಹ ಇದಕ್ಕೆ ಹಾಕಿ, ಬೇಳೆ ಇದ್ದರೆ ಸಾಂಬಾರು ಟೇಸ್ಟ್ ಬರಲ್ಲ, ಹಾಗಾಗಿ ನಾವು ಮಿಕ್ಸಿಯಲ್ಲೇ ಪೇಸ್ಟ್ ಮಾಡುವ. ತದನಂತರ ಬೊಗಣೆ ಇಟ್ಟು ಆಮೇಲೆ ಸಾಸಿವೆ, ಒಗ್ಗರಣೆ, ಟೊಮೆಟೊ, ಈರುಳ್ಳಿಯನ್ನು ಚೆನ್ನಾಗಿ ಮಗ್ಸುವ. ಆಮೇಲೆ ಬೇಯಿಸಿರುವಂತಹ ನುಗ್ಗೆಕಾಯಿ ಸಹ ಎಲ್ಲ ಹಾಕಿ ನೆಕ್ಸ್ಟ್ ಮಿಕ್ಸಿ ಪೇಸ್ಟಿಯನ್ನು ಸಹ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಮತ್ತು 2 ಗ್ಲಾಸ್ ಎಕ್ಸ್ಟ್ರಾ ವಾಟರ್ ಹಾಕಿ ಚೆನ್ನಾಗಿ ಇದಾಗುತ್ತೆ, ರೆಡಿ ಇರುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ. ಆಮೇಲೆ ಗರಂ ಮಸಾಲ, ಅರಿಶಿನ ಪುಡಿ, ಮಿಕ್ಸ್ ಮಾಡಿ ಸಾಂಬಾರನ್ನ 10 ನಿಮಿಷ ಬಿಡಿ ಕೈಯಾಡಿದ ಮೇಲೆ ಕುದಿಯಲು ಬಿಡಿ. ಕುದಿದ ನಂತರ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ 3 ಮಿನಿಟ್ಸ್ ಬಿಡಿ. ಚೆನ್ನಾಗೆಲ್ಲ ಫ್ರಾಗ್ರೆನ್ಸ್ ಎಲ್ಲ ಇಲ್ಲಿ ಸಾಂಬಾರಿಗೆ, ಹಾಗಾಗಿ 2 ಮಿನಿಟ್ಸ್ ಕುದಿಯಲು ಬಿಡಿ. ಈ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಸಹ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ರೆಸಿಪಿ ಅನ್ನೋದು. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.